ಸೊ ಇವತ್ತಿನ ಮೊದಲನೇ ಪ್ರಶ್ನೆಗೆ ಹೋಗೋಣ. ಮೈಸೂರಿನ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪಿಸಿದಂಥ ದಿವಾನರ ಹೆಸರೇನು? ದಿವಾನ್ ಪೂರ್ಣಯ್ಯ, ದಿವಾನ್ ರಂಗಾಚಾರ್ಲು, ದಿವಾನ್ ಶೇಷಾದ್ರಿ ಅಯ್ಯರ್, ದಿವಾನ್ ವಿಶ್ವೇಶ್ವರಯ್ಯನವರು. ಸೊ ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿಯನ್ನು ಸ್ಥಾಪನೆ ಮಾಡಿದಂಥ ದಿವಾನರ ಹೆಸರೇನು? 4 ಆಪ್ಷನ್ಗಳು ನಿಮಗಿವೆ. ಉತ್ತರಗಳನ್ನು ಕೊಡೋ ಪ್ರಯತ್ನ ನೀವು ಮಾಡ್ಬೋದು. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3. ದಿವಾನ್ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನಲ್ಲಿ ಓರಿಯೆಂಟಲ್ ಲೈಬ್ರರಿನ ಸ್ಥಾಪನೆ ಮಾಡಿದಂಥವರು. ಮೈಸೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಮತ್ತು ಕೈಗಾರಿಕಾ ಮೇಳವನ್ನು ಆಯೋಜನೆ ಮಾಡಿದಂಥವ್ರು ಯಾರು ಅಂತ ನಿಮ್ಗೆ ಪ್ರಶ್ನೆ ಕೇಳ್ಬೋದು. ಓರಿಯೆಂಟಲ್ ಲೈಬ್ರರಿ ಒಂದು ಪ್ರಶ್ನೆ. ಮೈಸೂರಿನಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಮತ್ತು ಕೈಗಾರಿಕಾ ಮೇಳವನ್ನು ಆಯೋಜನೆ ಮಾಡಿದಂಥವರು ಕೂಡ ನಮ್ಮ ದಿವಾನ್ ಶೇಷಾದ್ರಿ ಅಯ್ಯರ್ ಅವರು. 2 ವಿಷಯಗಳನ್ನು ನೆನಪಿಟ್ಕೋಬೇಕು. ಮತ್ತೊಂದು ವಿಷಯ ಬಹಳ ಇಂಪಾರ್ಟೆಂಟ್ ಆಗಿರೋದು, ವಾಣಿ ವಿಲಾಸ ಜಲಾಶಯವನ್ನು ನಿರ್ಮಾಣ ಮಾಡಿದಂಥವರು ಕೂಡ ನಮ್ಮ ದಿವಾನ್ ಶೇಷಾದ್ರಿ ಅಯ್ಯರ್. ವಾಣಿ ವಿಲಾಸ ಜಲಾಶಯ, ವೇದಾವತಿ ನದಿಗೆ ಅಡ್ಡಲಾಗಿ ವಾಣಿ ವಿಲಾಸ ಜಲಾಶಯವನ್ನು ನಿರ್ಮಾಣ ಮಾಡಿದಂಥವರು ಕೂಡ ದಿವಾನ್ ಶೇಷಾದ್ರಿ ಅಯ್ಯರ್. ಇದರ ಜೊತೆಗೆ ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರ ಸ್ಥಾಪನೆಯ ಸಂದರ್ಭದಲ್ಲೂ ಕೂಡ ಇದ್ದರು. ಇವರನ್ನು ರಾಜ್ಯ ದುರಂದರ ಅಂತ ಕರೆಯಲಾಗ್ತದೆ. ಅಂದರೆ ಬಿರುದು, ಅವ್ರಿಗಿರ್ತಕ್ಕಂಥ ಬಿರುದಿದು. ದಿವಾನ್ ಶೇಷಾದ್ರಿ ಅಯ್ಯರ್ ಅವರಿಗೆ ರಾಜ್ಯ ದುರಂದರ ಅಂತ ಕರೀತಾರೆ. ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂದರೆ ತಯಾರಕ ಅಂತ ಹೇಳಿ. ಆಧುನಿಕ ಬೆಂಗಳೂರಿನ ನಿರ್ಮಾತೃ, ರಾಜ್ಯದ ದುರಂದರ ಅಂತ ಕರೆಯಲಾಗ್ತದೆ. ಮೈಸೂರಿನಲ್ಲಿ ಓರಿಯೆಂಟಲ್ ಕಾಲೇಜಿನ ಸ್ಥಾಪನೆ ಇರ್ಬೋದು, ವಾಣಿವಿಲಾಸ ಜಲಾಶಯದ ನಿರ್ಮಾಣ ಇರ್ಬೋದು, ಏಷ್ಯಾದ ಮೊದಲ ಜಲವಿದ್ಯುತ್ ಸ್ಥಾವರದ ಸ್ಥಾಪನೆ ಇರ್ಬೋದು, ಮೈಸೂರಿನಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕೃಷಿ ಮತ್ತು ಕೈಗಾರಿಕಾ ಮೇಳಗಳನ್ನು ಆಯೋಜನೆ ಮಾಡಿದ್ದು ಇವರ ಪ್ರಮುಖವಾದಂಥ ಸಾಧನೆಗಳಾಗಿವೆ. ಸೊ ಇಲ್ಲಿರ್ತಕ್ಕಂಥ ಇನ್ನೊಂದು ಆಪ್ಷನ್ ನೋಡಿದ್ರೆ ದಿವಾನ್ ಪೂರ್ಣಯ್ಯ. ಇವ್ರ ಬಗ್ಗೆನೂ ಕೂಡ ಹಲವಾರು ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ದಿವಾನ್ ಪೂರ್ಣಯ್ಯನವರು ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ದಿವಾನರು. ಮೈಸೂರು ಸಂಸ್ಥಾನದ ಮೊಟ್ಟ ಮೊದಲ ದಿವಾನರು ಯಾರಪ್ಪ ಅಂದರೆ ದಿವಾನ್ ಪೂರ್ಣಯ್ಯನವರು. ಇವರ ಕಾಲಮಾನ 1799ರಿಂದ 1811. ನಿಮಗೆಲ್ಲ ಗೊತ್ತಿರೋಂಗೆ 1899 ಟಿಪ್ಪು ಸುಲ್ತಾನ್ ಮರಣ ಹೊಂದಿದಂಥ ದಿನ. ತದನಂತರ ಏನಾಗುತ್ತೆ, ನಮ್ಮ ಮೈಸೂರು ಸಂಸ್ಥಾನ ಅಂತ ಏನು ಬರ್ತದೆ, ಆ ಸಂಸ್ಥಾನದಲ್ಲಿ ಮೊಟ್ಟ ಮೊದಲ ದಿವಾನರಾಗಿ ಆಯ್ಕೆಯಾದಂಥವರೇ ದಿವಾನ್ ಪೂರ್ಣಯ್ಯ. ಇವ್ರ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಮೈಸೂರಿನ 3ನೇ ಕೃಷ್ಣರಾಜ ಒಡೆಯರ ಆಳ್ವಿಕೆಯಲ್ಲಿ ಇವರು ಸೇವೆಯನ್ನು ಮಾಡಿರ್ತಾರೆ. ಇದನ್ನು ನೀವು ನೆನಪಲ್ಲಿಟ್ಕೋಬೇಕು. ನೆಕ್ಸ್ಟು ದಿವಾನ್ ರಂಗಾಚಾರ್ ಅವ್ರ ಬಗ್ಗೆನೂ ಕೂಡ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆ ಬಂದಿದೆ. ಎಸ್ಪೆಷಲಿ 2 ವಿಷಯಗಳನ್ನು ನೀವು ಚೆನ್ನಾಗಿ ನೆನಪಿಟ್ಕೋಬೇಕು. ದಿವಾನ್ ರಂಗಾಚಾರ್ಲು ಅವರು 1881ನೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡ್ತಾರೆ. ಹಾಗಾಗಿ ಅವರನ್ನು ಪ್ರಜಾಪ್ರತಿನಿಧಿ ಸಭೆಯ ಪಿತಾಮಹ ಅಂತ ಕೂಡ ಕರೆಯಲಾಗುತ್ತೆ. PC ಪರೀಕ್ಷೆಗಳಲ್ಲಿ, ಹಲವಾರು ಪರೀಕ್ಷೆಗಳಲ್ಲಿ ಪ್ರಜಾಪ್ರತಿನಿಧಿ ಸಭೆಯನ್ನು ಸ್ಥಾಪನೆ ಮಾಡಿದಂತಹ ದಿವಾನರು ಯಾರು ಅಂತ ನೇರವಾದಂಥ ಪ್ರಶ್ನೆಯನ್ನು ನಿಮಗೆ ಕೇಳಿರ್ತಾರೆ. ಹಾಗಾಗಿ ನೀವು ಇದನ್ನು ನೆನಪಿಟ್ಕೋಬೇಕು. ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಇನ್ನೊಂದು ವಿಷಯ, ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಿರೋದು, 1882ರಲ್ಲಿ ಬೆಂಗಳೂರು ಮತ್ತು ಮೈಸೂರಿನ ನಡುವೆ ರೈಲ್ವೆ ಮಾರ್ಗ. ಇವೆರಡೂ ವಿಷಯಗಳಲ್ಲೂ ಕೂಡ ದಿವಾನ್ ರಂಗಾಚಾರ್ಲು ಅವರ ಕೊಡುಗೆ ಅಪಾರ. ಹಾಗಾಗಿ ಈ ವಿಷಯಗಳನ್ನು ನೀವು ಬಹಳ ಗಂಭೀರವಾಗಿ ನೆನಪಲ್ಲಿಟ್ಕೊಂಡ್ರೆ ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅವ್ರ ಬಗ್ಗೆ ಪ್ರಶ್ನೆಗಳನ್ನು, ಇನ್ನೊಂದಿಷ್ಟು ಮಾಹಿತಿಗಳನ್ನು ನೀವು ಓದ್ಕೋಬೇಕಾಗತ್ತೆ. ಈ 2 ವಿಷಯಗಳು ಅತಿ ಮುಖ್ಯವಾದಂಥ ವಿಷಯಗಳು, ಅವ್ರ ಬಗ್ಗೆ ನಿಮಗೆ ಗೊತ್ತಿರಬೇಕಾಗಿರೋದು. ಒಂದು ಪ್ರಜಾಪ್ರತಿನಿಧಿಯ ಸಭೆ ಹಾಗೂ ಮೈಸೂರು ಮತ್ತು ಬೆಂಗಳೂರು ನಡುವಿನ ರೈಲು ಮಾರ್ಗ. ಇವೆರಡು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯಗಳಾಗಿರ್ತವೆ. ನೆಕ್ಸ್ಟ್ ನೋಡಿ, ನಮ್ಮ ವಿಶ್ವೇಶ್ವರಯ್ಯನವರ ಜನ್ಮದಿನ ನಿಮ್ಗೆ ಯಾವಾಗ ಅಂತ ಗೊತ್ತಿರಬೇಕು. ಸೆಪ್ಟೆಂಬರ್ 15 ಅವರ ಜನ್ಮದಿನ. ಅದನ್ನು ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ವಿಶ್ವೇಶ್ವರಯ್ಯನವ್ರ ಬಗ್ಗೆ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಧವಾದಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇದಾಗಿ ನಿಮಗೆಲ್ಲ ಗೊತ್ತಿರೋಂಗೆ ಅವರ ಜನ್ಮದಿನ ಸೆಪ್ಟೆಂಬರ್ 15. 1861 ಸೆಪ್ಟೆಂಬರ್ 15ರಂದು ಅವರು ಜನ್ಮ ತಾಳಿದ್ದು. ಆ ದಿನವನ್ನು ರಾಷ್ಟ್ರೀಯ ಇಂಜಿನಿಯರ್ಸ್ ದಿನ ಅಂತ ನಾವು ಆಚರಣೆ ಮಾಡ್ತೀವಿ. ಇನ್ನೊಂದು ಜಾಸ್ತಿ ಕೇಳ್ತಕ್ಕಂಥ ಪ್ರಶ್ನೆ, ಭಾರತ ರತ್ನ ಪುರಸ್ಕಾರ ವಿಶ್ವೇಶ್ವರಯ್ಯನವ್ರಿಗೆ ಭಾರತ ರತ್ನ ಯಾವಾಗ ಕೊಟ್ಟರು ಅಂತ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿವೆ. 1955ನೇ ಇಸ್ವಿಯಲ್ಲಿ ವಿಶ್ವೇಶ್ವರಯ್ಯನವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಲಾಯಿತು. ಈ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗ ಇವರು. ನೆನಪಲ್ಲಿಟ್ಕೊಂಡಿರಿ, ಇಂಪಾರ್ಟೆಂಟ್ ಆದಂಥ ಪ್ರಶ್ನೆ. ಯಾಕೆ ಅಂದರೆ ಕರ್ನಾಟಕದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳಿದಾಗ ಭಾರತ ರತ್ನ ಪ್ರಶಸ್ತಿಯನ್ನು ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗ ಯಾರು ಅಂತ ಪ್ರಶ್ನೆ ಕೇಳ್ತಾರೆ.
ನಿಮ್ಗೆ ಆಬ್ವಿಯಸ್ಲಿ ಗೊತ್ತಿರಬೇಕು, ವಿಶ್ವೇಶ್ವರಯ್ಯನವರು ಭಾರತ ರತ್ನ ಪ್ರಶಸ್ತಿ ಪಡೆದಂಥ ಮೊಟ್ಟ ಮೊದಲ ಕನ್ನಡಿಗರು. ಪ್ರಶಸ್ತಿ ಪಡೆದಂಥ ವರ್ಷ ಕೂಡ ಇಂಪಾರ್ಟೆಂಟು, 1955 ಇಸ್ವಿಯಲ್ಲಿ ಅವರು ಪ್ರಶಸ್ತಿಯನ್ನು ಪಡ್ಕೋತಾರೆ. ಇವರ ಕಾಲಾವಧಿಯಲ್ಲಿ ಮೈಸೂರು ವಿವಿ ಸ್ಥಾಪನೆ, ಭಾಳಷ್ಟು ಸಾಧನೆಗಳಿವೆ. ನೀವು ಇದ್ರ ಬಗ್ಗೆ ಡೀಟೇಲಿಂಗ್ ಆಗಿ ಓದಬೇಕು. ಪ್ರಮುಖವಾಗಿ ನಾನು ಇರೋನ ಕೆಲವೊಂದನ್ನು ಹೇಳ್ತೀನಿ. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ 1916. ನೋಡಿ, 1912ರಿಂದ 18 ಅಂತ ನೆನ್ಪಿಟ್ಕೊಳ್ಳಿ. ಈ ಟೈಮ್ ಸ್ಪ್ಯಾನಲ್ಲಿ ಇವರು ಕೆಲಸ ಮಾಡಿದರು. ಅದರಲ್ಲಿ 1916 ಇಸ್ವಿಯಲ್ಲಿ ಮೈಸೂರು ವಿವಿ ಸ್ಥಾಪನೆಯಾಗುತ್ತೆ. ಅದೇ ಇಸ್ವಿಯಲ್ಲಿ ಮೈಸೂರಿನಲ್ಲಿ ಗಂಧದ ಎಣ್ಣೆ ಕಾರ್ಖಾನೆ ಸ್ಥಾಪನೆ ಮಾಡಿದಂಥ ಕೀರ್ತಿ ಕೂಡ ಇವರಿಗೆ ಸಿಗುತ್ತೆ. ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜನ್ನು 1917ರಲ್ಲಿ ಇವರು ಸ್ಥಾಪನೆ ಮಾಡ್ತಾರೆ. ಇನ್ನು ಸಾಹಿತ್ಯ ಪರಿಷತ್ತನ್ನು 1915ರಲ್ಲಿ ಸ್ಥಾಪನೆ ಮಾಡೋದಕ್ಕೆ ಇವರು ಪ್ರಮುಖವಾದಂಥ ಕಾರಣ. ಕನ್ನಡ ಸಾಹಿತ್ಯ ಪರಿಷತ್ತು ಅಂತ ನೀವೇನು ಕರಿತೀರಾ ಅದು. ಇನ್ನು ಮೈಸೂರು ಬ್ಯಾಂಕ್ ಸ್ಥಾಪನೆ 1913ರಲ್ಲಿ ಇವರ ಪ್ರಮುಖವಾದಂತಹ ಸೇವೆಗಳಿವು. ಇಷ್ಟೊಂದು ನೆನ್ಪಿಟ್ಕೊಳ್ಳಿ. ಮೈಸೂರು ವಿವಿ ಸ್ಥಾಪನೆ, ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಸ್ಥಾಪನೆ, ಕನ್ನಡ ಸಾಹಿತ್ಯ ಪರಿಷತ್ನ ಸ್ಥಾಪನೆ, ಇನ್ನು ಮೈಸೂರು ಬ್ಯಾಂಕ್ನ ಸ್ಥಾಪನೆ ಜೊತೆಗೆ ಹಲವಾರು ಸಾಧನೆಗಳನ್ನು ಮಾಡಿದಂಥ ವಿಶ್ವೇಶ್ವರಯ್ಯನವರ ಬಗ್ಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳು ಬಂದಿರ್ತವೆ. ಇವ್ರನ್ನ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರೀತಾರೆ. ನಿಮಗೆ PC ಪರೀಕ್ಷೆಗಳಲ್ಲಿ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಥವಾ ಆಧುನಿಕ ಮೈಸೂರು ರಾಜ್ಯದ ಪಿತಾಮಹ ಎಂದು ಯಾರನ್ನು ಕರೆಯಲಾಗುತ್ತದೆ ಅಂದ್ಬಿಟ್ಟು ಆಪ್ಷನ್ಗಳಲ್ಲಿ ಇವರ ಹೆಸರನ್ನು ಕೊಡ್ತಾರೆ. ಇದು ನೇರವಾದಂಥ ಮಾಹಿತಿ. ಇನ್ನೆರಡು ಪ್ರಶ್ನೆಗಳನ್ನು ದಿವಾನಿಗೆ ಸಂಬಂಧಪಟ್ಟಂಗೆ ಹೆಚ್ಚು ಕೇಳೋದು ಅಂದರೆ KRS ನಿರ್ಮಾಣ ಮಾಡಿದಂಥವ್ರು, KRS ಬೃಂದಾವನವನ್ನು ನಿರ್ಮಾಣ ಮಾಡಿದಂಥವ್ರು ಮಿರ್ಜಾ ಇಸ್ಮಾಯಿಲ್ ಅಂತ, ಸರ್ ಮಿರ್ಜಾ ಇಸ್ಮಾಯಿಲ್. ಓಕೆ, ಇದನ್ನು ಹೇಳ್ತಿರೋದ್ರಿಂದ ಅದನ್ನು ಕವರ್ ಮಾಡಿಬಿಡ್ತೀನಿ. ಸರ್ ಮಿರ್ಜಾ ಇಸ್ಮಾಯಿಲ್ ಅವರು KRS ಬೃಂದಾವನವನ್ನು ನಿರ್ಮಾಣ ಮಾಡಿದ್ರು. ಜೊತೆಗೆ ವಿಶ್ವೇಶ್ವರಯ್ಯ ನಾಲೆ ಅದನ್ನು ಕೂಡ ನಿರ್ಮಾಣ ಮಾಡಿದಂಥವ್ರು ಸರ್ ಮಿರ್ಜಾ ಇಸ್ಮಾಯಿಲ್. ಇವ್ರನ್ನ ಅಮೀನ್ ಉಲ್ ಮಿಲ್ಕ್ ಅನ್ನೋ ಒಂದು ಬಿರುದನ್ನು ಇಟ್ಟು ಕರೆಯಲಾಗ್ತಿತ್ತು. ಅಮೀನ್ ಉಲ್ ಮಿಲ್ಕ್. ಓಕೆ, ಇಷ್ಟು ನೆನ್ಪಿಟ್ಕೊಳ್ಳಿ. ಇನ್ನು ಮೈಸೂರು ಸಂಸ್ಥಾನದ ಕೊನೆಯ ದಿವಾನ್ರು ಯಾರು ಅಂತ ಏನಾದ್ರು ನಿಮಗೆ ಪ್ರಶ್ನೆಯನ್ನು ಕೇಳಿದ್ರೆ, ಮೊಟ್ಟ ಮೊದಲ ದಿವಾನರು ದಿವಾನ್ ಪೂರ್ಣಯ್ಯ ಅಂತ ನಾವೇನು ಹೇಳಿದ್ವಿ, ಹಾಗೆ ಸಂಸ್ಥಾನದ ಕೊನೆಯ ದಿವಾನ್ರು ಯಾರಾಗಿದ್ರು ಅಂದರೆ ರಾಮಸ್ವಾಮಿ ಮೊದಲಿಯರ್. ತುಂಬ ಸಲ ಎಕ್ಸಾಮ್ಸ್ಗಳಲ್ಲಿ ಇವ್ರ ಹೆಸರನ್ನ ಕೇಳಿರ್ತಾರೆ. ರಾಮಸ್ವಾಮಿ ಮೊದಲಿಯರ್ ಅವರು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರಾಗಿರ್ತಾರೆ. ಆರ್ಕಾಟ್ ರಾಮಸ್ವಾಮಿ ಮೊದಲಿಯರ್ ಅಂತ ಇವರ ಹೆಸರು. ಇವರು ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಪರಿಷತ್ನ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದನ್ನು ನಾನು ಇಲ್ಲಿ ಮೆನ್ಷನ್ ಮಾಡ್ತಿದ್ದೀನಿ, ಇಂಪಾರ್ಟೆಂಟ್ ಇವರ ಹೆಸರು. ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಪರಿಷತ್ನ ಮೊಟ್ಟ ಮೊದಲ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಮತ್ತು ಮೈಸೂರು ಸಂಸ್ಥಾನದ ಕೊನೆಯ ದಿವಾನರಾಗಿ ಕೆಲಸ ಮಾಡಿದ್ದಾರೆ. ಇಷ್ಟನ್ನು ನೀವು ನೆನ್ಪಿಟ್ಕೋಬೇಕು. ಮುಂದಿನ ಪ್ರಶ್ನೆ, ಗಾಂಧೀಜಿ ಮತ್ತು ಇರ್ವಿನ್ ಒಪ್ಪಂದಕ್ಕೆ ಯಾವ ಇಸ್ವಿಯಲ್ಲಿ ಸಹಿ ಹಾಕಿದರು? 1930, 1931, 1932, 1933. ಗಾಂಧೀಜಿ ಮತ್ತು ಇರ್ವಿನ್, ಗಾಂಧಿ ಇರ್ವಿನ್ ಒಪ್ಪಂದ ಅಂತಲೇ ಫೇಮಸ್ ಆಗಿದೆ. ದುಂಡು ಮೇಜಿನ ಸಮ್ಮೇಳನಗಳು ಅಂತ ನೀವು ಕೇಳಿರ್ತೀರ. 1930ರಿಂದ 32 ನಡುವೆ ನಡೆದಂಥ 3 ದುಂಡು ಮೇಜಿನ ಸಮ್ಮೇಳನಗಳ ಬಗ್ಗೆ ನೀವು ತಿಳ್ಕೊಂಡಿರಬೇಕು. ಸ್ಪರ್ಧಾತ್ಮಕ ಪರೀಕ್ಷಾ ದೃಷ್ಟಿಯಿಂದ ಬಹಳ ಮುಖ್ಯವಾಗ್ತವೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ 1931. ಒಟ್ಟಾರೆಯಾಗಿ 1930, 31 ಮತ್ತು 32ರಲ್ಲಿ 3 ದುಂಡು ಮೇಜಿನ ಸಭೆ ನಡೀತವೆ. 3 ದುಂಡು ಮೇಜಿನ ಸಭೆಯಲ್ಲಿ ಭಾಗವಹಿಸಿದಂಥವರು ಡಾಕ್ಟರ್ BR ಅಂಬೇಡ್ಕರ್ ಮಾತ್ರ. ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದ್ದು 1931ರ 2ನೇ ದುಂಡು ಮೇಜಿನ ಸಮ್ಮೇಳನದಲ್ಲಿ. ಸೊ ಇದ್ರ ಬಗ್ಗೆ ಒಂದು ಸಣ್ಣ ಹಿನ್ನೆಲೆಯನ್ನು ನೋಡ್ಕೊಳ್ಳೋದಾದರೆ ನಾವು 1930ರಲ್ಲಿ ಇಂಗ್ಲೆಂಡ್ನಲ್ಲಿ ಆಗಿನ ಪ್ರಧಾನಮಂತ್ರಿಯಾಗಿದ್ದಂಥವರು ರಾಮ್ಸೆ ಡೊನಾಲ್ಡ್ ಅಂತ. ರಾಮ್ಸೆ ನೆಕ್ ಡೊನಾಲ್ಡ್ ಅನ್ನೋ ಪ್ರಧಾನಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ 3 ದುಂಡು ಮೇಜಿನ ಸಭೆಯನ್ನು ಆಯೋಜನೆ ಮಾಡಲಾಗುತ್ತೆ. ಮೊದಲನೇ ಸಭೆಯಲ್ಲಿ ಕಾಂಗ್ರೆಸ್ನವರು ಯಾರೂ ಭಾಗವಹಿಸೋದಿಲ್ಲ. ಆ ಒಂದು ಕಾರಣದಿಂದ 2ನೇ ಸಭೆಗೆ ಭಾಗವಹಿಸುವಂತೆ ಮಾಡಬೇಕು ಅಂತ ಹೇಳಿ ಗಾಂಧೀಜಿ ಮತ್ತು ಇರ್ವಿನ್ ನಡುವೆ ಒಂದು ಒಪ್ಪಂದ ಆಗುತ್ತೆ. ಅದನ್ನೇ ಗಾಂಧಿ ಇರ್ವಿನ್ ಒಪ್ಪಂದ ಅಂತ ಕರೀತಾರೆ. 1931ರ ಮಾರ್ಚ್ 5ನೇ ತಾರೀಕು ಈ ಒಪ್ಪಂದ ಆಗುತ್ತೆ. ಈ ಒಪ್ಪಂದದ ಮೂಲಕ ಒಂದು ಪರಸ್ಪರ ಒಂದು ಸಮನ್ವಯತೆಯನ್ನು ತಂದ್ಕೋತಾರೆ. ಅಂದರೆ ರಾಜಕೀಯ ಬಂದಿಗಳ ಬಿಡುಗಡೆ ಮಾಡ್ಕೊಳ್ಳತಕ್ಕಂಥದ್ದು, ತುರ್ತು ಪರಿಸ್ಥಿತಿಯ ಸುಗ್ರೀವಾಜ್ಞೆಗಳನ್ನು ವಾಪಸಾತಿ ಪಡ್ಕೊಳ್ತಕ್ಕಂಥದ್ದು, ಆ ಒಂದು ಪ್ರೆಸೆಂಟ್ ಸಿಚುವೇಶನಲ್ಲಿ ಏನಿತ್ತು ಆ ಸಂದರ್ಭಕ್ಕೆ ಈ ಅವಕಾಶವನ್ನು ಬಳಸ್ಕೊಂಡು ಪರಸ್ಪರ ಇಬ್ಬರು ತಮ್ಮ ಅನುಕೂಲಗಳನ್ನು ನೋಡ್ಕೋತಾರೆ. ಅದರಲ್ಲಿ ಗಾಂಧೀಜಿಯವರು ಆ ಒಂದು ಇದಕ್ಕೆ ಭಾಗವಹಿಸೋದಕ್ಕೆ ಕೆಲವೊಂದು ಕಂಡೀಷನ್ಸ್ಗಳನ್ನು ಇಡ್ತಾರೆ. ಅದನ್ನು ನೀವು ಡೀಟೇಲ್ ಆಗಿ ಏನು ಆ ಒಂದು ಕಾಲಮಾನದಲ್ಲಿ ಏನಾಯಿತು ಅನ್ನೋ ಘಟನೆಗಳು ನಿಮ್ಗೆ ಗೊತ್ತಿರಬೇಕು. ಆವಾಗ ಇದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಈಗ ಬಂದಿಗಳ ಬಿಡುಗಡೆ, ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳ ವಾಪಸಾತಿ ಅಂತ ಹೇಳಿದ್ರೆ ಅದರ ಹಿನ್ನೆಲೆ ಏನು ಅಂತ ನಿಮಗೆ ಗೊತ್ತಿದ್ರೆ ಅದು ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಅದ್ರ ಬಗ್ಗೆ ಡೀಟೇಲಾಗಿ ಓದಿ.
ಸೊ ಎರಡನೇ ದುಂಡು ಮೇಜಿನ ಸಮ್ಮೇಳನ ಮಹಾತ್ಮ ಗಾಂಧೀಜಿಯವರು ಭಾಗವಹಿಸಿದಂಥ ಒಂದು ಸಮ್ಮೇಳನ, ಇದು ನಿಮಗೆ ಗೊತ್ತಿರಬೇಕು. ಇನ್ನು ಮೂರು ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥ ವ್ಯಕ್ತಿ ಯಾರು ಅಂದರೆ ನಿಮಗೆ ಡಾಕ್ಟರ್ BR ಅಂಬೇಡ್ಕರ್. ನೆನಪಲ್ಲಿ ಇಟ್ಕೊಂಡ್ರೆ ಎಕ್ಸಾಮ್ಗಳಲ್ಲಿ ಜಾಸ್ತಿ ಕೇಳ್ತಾರೆ. ಅಂಬೇಡ್ಕರ್ ಅವ್ರ ಬಗ್ಗೆ ಪ್ರಶ್ನೆ, ಮಹಾತ್ಮ ಗಾಂಧೀಜಿಯವ್ರ ಬಗ್ಗೆ ಪ್ರಶ್ನೆ ಮತ್ತು ಡಾಕ್ಟರ್ ಗಾಂಧಿ ಮತ್ತು ಇರ್ವಿನ್ ಒಪ್ಪಂದದ ನಡುವೆ ಪ್ರಶ್ನೆಯನ್ನು ಹೆಚ್ಚಾಗಿ ಕೇಳಲಾಗಿದೆ. ಇನ್ನೊಂದು ಸರಳವಾದಂಥ ಪ್ರಶ್ನೆ PC ಎಕ್ಸಾಮ್ಗಳಲ್ಲಿ ಜಾಸ್ತಿ ರೈಸ್ ಮಾಡೋದು, ಕರ್ನಾಟಕದಿಂದ ಈ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥವ್ರು, ಅದರಲ್ಲಿ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕರ್ನಾಟಕದಿಂದ ಒಂದು ಇದಕ್ಕೆ ಭಾಗವಹಿಸಿದಂಥವ್ರು. ಇನ್ನು ಕಾರ್ಮಿಕ ಸಂಘಟನೆಯ ಪರವಾಗಿ ಭಾಗವಹಿಸಿದಂಥವ್ರು ಯಾರು ಅಂತ ಜಾಸ್ತಿ ಕೇಳ್ತಾರೆ. ವಿ ವಿ ಗಿರಿಯವರು ಕಾರ್ಮಿಕ ಸಂಘಟನೆಯ ಪರವಾಗಿ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಿದಂಥವ್ರು. ಇನ್ನು ನಮ್ಮ ಕರ್ನಾಟಕದಿಂದ ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಭಾಗವಹಿಸಿದಂಥವ್ರು. ಇವೆರಡು ಕೂಡ ನಿಮ್ಗೆ ಗೊತ್ತಿರಲಿ. ಇದೆಲ್ಲರ ನಡುವೆ ನೀವು ಇನ್ನೊಂದು ವಿಷಯವನ್ನು ಸ್ವಲ್ಪ ಸಮಗ್ರವಾಗಿ ಅಧ್ಯಯನ ಮಾಡಬೇಕು. ಅದೇನಪ್ಪ ಅಂದರೆ 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಪೂನಾ ಒಪ್ಪಂದ, ಇದ್ರ ಬಗ್ಗೆ ಸಮಗ್ರವಾಗಿ ಓದ್ಕೊಳ್ಳಿ, ತುಂಬ ಇಂಪಾರ್ಟೆಂಟ್ ಇದು. 1931ರಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ ಆಗುತ್ತೆ. 1932ರಲ್ಲಿ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಇದನ್ನು ಕೂಡ ನೀವು ಸಂಪೂರ್ಣವಾಗಿ ಓದ್ಕೋಬೇಕು. 2011ರ ಜನಗಣತಿ ಪ್ರಕಾರ ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಪ್ರಮಾಣ ಎಷ್ಟು? ಸೊ ಇನ್ನೇನು ಮುಂದಿನ ವರ್ಷ ಜನಗಣತಿ ಬರ್ತಾ ಇದೆ. 10 ವರ್ಷಗಳಿಗೊಮ್ಮೆ ನಮ್ಮಲ್ಲಿ ಜನಗಣತಿ ನಡೀತದೆ. 2011ರ ಜನಗಣತಿ ಅಂದರೆ ಮುಂದಿನ ಜನಗಣತಿ ನಡೆಯೋವರೆಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರ್ತಕ್ಕಂಥ ಎಲ್ಲ ಪ್ರಶ್ನೆಗಳು ಈ 2011ರ ಜನಗಣತಿ ಆಧಾರಿತವಾಗಿರ್ತವೆ. ಸೊ 4 ಆಯ್ಕೆಗಳಲ್ಲಿ ಸರಿಯಾದಂಥ ಉತ್ತರ 68.86. ಇದು ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ. ನೋಡಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ, ಕರೆಕ್ಟಾಗಿ ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಕರ್ನಾಟಕದ ಗ್ರಾಮೀಣ ಸಾಕ್ಷರತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಕರ್ನಾಟಕದ ಓವರಾಲ್ 2011ರ ಜನಗಣತಿಯಲ್ಲಿ ಓವರಾಲ್ ಸಾಕ್ಷರತೆ ಬಂದ್ಬಿಟ್ಟು 75.40. ಅದರಲ್ಲಿ ಗ್ರಾಮೀಣ ಭಾಗದ ಸಾಕ್ಷರತೆ ಅಂತ ಅವ್ರು ಕೇಳಿರೋದು. ಗ್ರಾಮೀಣ ಭಾಗ, ನಗರ ಭಾಗ ಎರಡನ್ನು ಇಂಡಿವಿಜುವಲ್ ಆಗಿ ಓದ್ಕೊಂಡಿರ್ಬೇಕು ನೀವು. ಗ್ರಾಮೀಣ ಭಾಗದಲ್ಲಿ 68.86% ಸಾಕ್ಷರತೆ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಗುತ್ತೆ. ಇನ್ನು ಕರ್ನಾಟಕದಲ್ಲಿ 2011ರ ಜನಗಣತಿ ಪ್ರಕಾರ ಸಾಕ್ಷರತೆ ಪ್ರಮಾಣ 75.40 ಇತ್ತು. ಇದು ಇಡೀ ದೇಶದಲ್ಲೇ ನಾವು 2011ರ ಜನಗಣತಿಯಲ್ಲಿ ಸಾಕ್ಷರತೆಯ ಒಂದು ಮೌಲ್ಯಮಾಪನ ಮಾಡಿಕೊಂಡ್ರೆ ಆ ಒಂದು ಅಂಕಿಅಂಶಗಳ ಆಧಾರದ ಮೇಲೆ 9ನೇ ಸ್ಥಾನದಲ್ಲಿ ಬರ್ತೀವಿ. ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂತಹ ಜಿಲ್ಲೆ ಯಾವುದಪ್ಪ ಅಂದರೆ ಆ ಒಂದು ಜನಗಣತಿ ಆಧಾರದ ಮೇಲೆ ದಕ್ಷಿಣ ಕನ್ನಡ 88.6%. ದಕ್ಷಿಣ ಕನ್ನಡ 2011ರ ಜನಗಣತಿ ಆಧಾರದ ಮೇಲೆ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆ. ಮೊದಲ 5 ಜಿಲ್ಲೆಗಳನ್ನು ನೋಡ್ಬಿಡೋದಾದರೆ ದಕ್ಷಿಣ ಕನ್ನಡ ಇರುತ್ತೆ ಮೊದಲನೇದಲ್ಲಿ, 2 ಬೆಂಗಳೂರು, 3ನೇದು ಉಡುಪಿ, 4 ಉತ್ತರ ಕನ್ನಡ, 5ನೇದು ಕೊಡಗು. ದಕ್ಷಿಣ ಕನ್ನಡ, ಬೆಂಗಳೂರು, ಉಡುಪಿ, ಉತ್ತರ ಕನ್ನಡ, ಕೊಡಗು ಈ 5 ಜಿಲ್ಲೆಗಳು ಕರ್ನಾಟಕದ ಮೊದಲ 5 ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಜಿಲ್ಲೆಗಳು. ಹಾಗೆ ಕೊನೆ ಸ್ಥಾನದಲ್ಲಿರ್ತಕ್ಕಂಥ 5 ಜಿಲ್ಲೆಗಳು ಯಾವ್ಯಾವುದು ಅಂತ ನೋಡೋದಾದರೆ ಯಾದಗಿರಿ, ರಾಯಚೂರು, ಚಾಮರಾಜನಗರ, ಕಲಬುರಗಿ, ವಿಜಯಪುರ ಇವು ಕೊನೆಯಲ್ಲಿರ್ತಕ್ಕಂಥ 5 ರಾಜ್ಯಗಳು. ಇನ್ನು ಭಾರತಕ್ಕೆ ಬಂದರೆ ಭಾರತದಲ್ಲಿ 2011ರ ಜನಗಣತಿಯ ಒಟ್ಟಾರೆ ಶೇಕಡವಾರು ನೋಡೋದಾದರೆ 73%. 73% ಸಾಕ್ಷರತೆಯನ್ನು ನಾವು ಭಾರತದಲ್ಲಿ 2011ರ ಜನಗಣತಿಯಲ್ಲಿ ನೋಡ್ತೀವಿ. ಅದರಲ್ಲಿ ಮೊದಲನೇ ಸ್ಥಾನದಲ್ಲಿ ಬರ್ತಕ್ಕಂಥ ರಾಜ್ಯ ಕೇರಳ ಅತಿ ಹೆಚ್ಚು ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ಭಾರತದ ರಾಜ್ಯ. ಇನ್ನು ಅತಿ ಕಡಿಮೆ ಸಾಕ್ಷರತೆಯನ್ನು ಹೊಂದಿರತಕ್ಕಂಥ ರಾಜ್ಯಗಳ ಪಟ್ಟಿಯನ್ನು ನೋಡೋದಾದರೆ ಬಿಹಾರ ಅತ್ಯಂತ ಕಡಿಮೆ. ಕೇರಳ ರಾಜ್ಯ ಸಾಕ್ಷರತೆಯಲ್ಲಿ ಮೊದಲನೇ ಸ್ಥಾನವನ್ನು ಪಡ್ಕೊಂಡ್ರೆ ಬಿಹಾರ ಸಾಕ್ಷರತೆಯಲ್ಲಿ ಕೊನೆ ಸ್ಥಾನವನ್ನು ಪಡ್ಕೊಂಡಿದೆ ಅಂಕಿಅಂಶಗಳ ಪ್ರಕಾರ. ಇನ್ನು ಮಹಿಳಾ ಸಾಕ್ಷರತೆಯಲ್ಲಿ ಏನಾದರೂ ಪ್ರಶ್ನೆಯನ್ನು ಕೇಳಿದ್ರೆ ಇಡೀ ಭಾರತದಲ್ಲೇ ಬಿಹಾರ ಸಾಕ್ಷರತೆಯಲ್ಲಿ ಅತಿ ಕಡಿಮೆ ಹೊಂದಿರತಕ್ಕಂಥ ರಾಜ್ಯ ಆದರೂ ಕೂಡ ಮಹಿಳಾ ಸಾಕ್ಷರತೆ ಅಂತ ಏನಾದ್ರು ನಿಮಗೆ ಪ್ರಶ್ನೆ ಕೇಳಿದ್ರೆ ಅದರಲ್ಲಿ ರಾಜಸ್ಥಾನ ಕೊನೆಯ ಸ್ಥಾನದಲ್ಲಿದೆ. ಸಾಕ್ಷರತೆ ಆಧಾರದ ಮೇಲೆ ಪ್ರಶ್ನೆಯನ್ನು ಕೇಳಿದ್ರೆ ಬಿಹಾರ ಕೊನೆ ಸ್ಥಾನದಲ್ಲಿರ್ತದೆ. ಮಹಿಳಾ ಸಾಕ್ಷರತೆ ಅಂತ ಏನಾದ್ರು ಸ್ಪೆಷಲ್ ಆಗಿ ಕೇಳಿದ್ರೆ ಅಲ್ಲಿ ರಾಜಸ್ಥಾನ ಕೊನೆಯ ಸ್ಥಾನದಲ್ಲಿ ಕಂಡುಬರುತ್ತೆ. ಪ್ರಶ್ನೆ ನೋಡಿ, ಮುಂದಿರೋ ಪ್ರಶ್ನೆ, ಶರೀರದಲ್ಲಿ ಅಯೋಡಿನ್ ಅನ್ನು ಅಧಿಕವಾಗಿ ಸಂಗ್ರಹಿಸಿಕೊಳ್ಳುವ ಭಾಗ ಯಾವುದು? ಶರೀರದಲ್ಲಿ ಅಯೋಡಿನ್ ಅನ್ನು ಅಧಿಕವಾಗಿ ಸಂಗ್ರಹಿಸುವ ಭಾಗ
ಥೈಮಸ್, ಥೈರಾಯ್ಡ್, ಪ್ಲೀಹಾ, ಪ್ಯಾರಾಥೈರಾಯ್ಡ್. 4ರಲ್ಲಿ ಯಾವುದು ಶರೀರದಲ್ಲಿ ಅಯೋಡಿನನ್ನು ಅಧಿಕವಾಗಿ ಸಂಗ್ರಹ ಮಾಡಿಕೊಳ್ಳುತ್ತೆ? ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2 ಥೈರಾಯ್ಡ್. ಥೈರಾಯ್ಡ್ ಗ್ರಂಥಿ ಗಂಟಲಿನಲ್ಲಿ ಕಂಡುಬರ್ತದೆ. ಅದರ ಬಗ್ಗೆ ಸ್ಪೆಸಿಫಿಕ್ ಆಗಿ PC ಪ್ರಶ್ನೆ ಪತ್ರಿಕೆಗೆ ಹೋದರೆ ಡೆಫಿನೆಟ್ ಪಾರ್ಟ್ಸ್ಗಳ ಬಗ್ಗೆ ಪ್ರಶ್ನೆ ಕೇಳ್ತಾರೆ. ಥೈರಾಯ್ಡ್ ಮಾನವನ ದೇಹದ ಯಾವ ಭಾಗದಲ್ಲಿ ಕಂಡುಬರುತ್ತದೆ? ಥೈರಾಯ್ಡ್ ಗ್ರಂಥಿ ಮಾನವನ ದೇಹದ ಗಂಟಲಿನಲ್ಲಿ ಕಂಡುಬರುತ್ತದೆ. ಗಂಟಲಿನಲ್ಲಿ ಅದರ ಕಾರ್ಯ ಏನು ಅಂದರೆ ಪಚನಕ್ರಿಯೆಗೆ ಅದು ಸಹಕಾರಿಯಾಗುತ್ತೆ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಹಾರ್ಮೋನನ್ನು ಇದು ಮಾಡ್ತದೆ. ಆ ಥೈರಾಕ್ಸಿನ್ ಹಾರ್ಮೋನ್ ಏನಿರುತ್ತೆ ಅದು ದೇಹದಲ್ಲಿ ಜಾಸ್ತಿ ಆದರೆ ಹೈಪರ್ ಥೈರಾಯ್ಡಿಸಮ್ ಅಂತ ನಾವು ಕರಿತೀವಿ. ಹೈಪರ್ ಅಂದರೆ ಅತಿ ಹೆಚ್ಚು ಅಂತ. ಅದೇ ರೀತಿ ಈ ಥೈರಾಕ್ಸಿನ್ ಹಾರ್ಮೋನ್ ಏನಿದೆ ಅದು ತುಂಬ ಕಮ್ಮಿ ಆಗಿಬಿಟ್ರೆ ದೇಹದಲ್ಲಿ ಅದನ್ನು ಹೈಪೋ ಅಂತ ಕರಿತೀವಿ. ಜಾಸ್ತಿ ಆದರೆ ಹೈಪರ್ ಅಂತಾರೆ, ಕಮ್ಮಿ ಆದರೆ ಹೈಪೋ ಅಂತಾರೆ. ಹೈಪರ್ ಥೈರಾಯ್ಡಿಸಮ್, ಹೈಪೋಥೈರಾಯ್ಡಿಸಮ್ ಎರಡನ್ನೂ ಕೂಡ ನೆನಪಲ್ಲಿ ಇಟ್ಕೊಂಡಿರಿ, ಇಂಪಾರ್ಟೆಂಟ್ ಆಗುತ್ತೆ. ಈ ಥೈರಾಯ್ಡ್ ಗ್ರಂಥಿ ಏನಾದರೂ ಕಮ್ಮಿ ಆಗಿಬಿಟ್ರೆ, ಹೈಪೋಥೈರಾಯ್ಡಿಸಮ್ ಆಗಿಬಿಟ್ರೆ ಈ ಪಚನಕ್ರಿಯೆ ಅನ್ನೋದು ಸಮಗ್ರವಾಗಿ ಸರಿಯಾಗಿ ನಿರ್ವಹಣೆ ಆಗಲ್ಲ. ಅದರಿಂದ ಹಲವಾರು ತೊಂದರೆಗಳು ದೇಹದಲ್ಲಿ ಉಂಟಾಗುತ್ತೆ. ಈ ಥೈರಾಯ್ಡ್ಗೆ ಹೊಂದಿಕೊಂಡಂತೆ ಒಂದು ಗ್ರಂಥಿ ಇರುತ್ತೆ, ಅದನ್ನೇ ಪ್ಯಾರಾಥೈರಾಯ್ಡ್ ಅಂತ ಕರೀತಾರೆ. ಇದರ ಕೆಲಸ ಏನು ಅಂದರೆ ರಕ್ತದಲ್ಲಿ ಕ್ಯಾಲ್ಶಿಯಂ ಇರ್ತದಲ್ಲ, ಕ್ಯಾಲ್ಶಿಯಂ ಮಟ್ಟವನ್ನು ನಿಯಂತ್ರಣ ಮಾಡುತ್ತೆ. ಹೈಪರ್ ಥೈರಾಯ್ಡಿಸಮ್ನ ಕಾರ್ಯವೇನು ಅಂತ ನೇರವಾದಂಥ ಪ್ರಶ್ನೆಯನ್ನು ನಿಮಗೆ RRB ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಥೈರಾಯ್ಡ್ನ ಕಾರ್ಯವೇನು, ಥೈರಾಯ್ಡ್ ಯಾವ ಹಾರ್ಮೋನನ್ನು ಕೊಟ್ಬಿಟ್ಟು, ಉದಾಹರಣೆಗೆ ಥೈರಾಕ್ಸಿನ್ ಅನ್ನೋ ಹಾರ್ಮೋನ್ ಇದೆ, ಥೈರಾಕ್ಸಿನ್ ಹಾರ್ಮೋನು ಕೆಳಗಿನ ಯಾವ ಗ್ರಂಥಿಗೆ ಸಂಬಂಧಪಡುತ್ತದೆ ಅಂದ್ಬಿಟ್ಟು ನಿಮಗೆ ನೇರವಾದಂಥ ಪ್ರಶ್ನೆಗಳನ್ನು RRB ಪರೀಕ್ಷೆಗಳಲ್ಲಿ ಕೇಳ್ತಾರೆ. ಅದೇ ರೀತಿ ಪ್ಯಾರಾಥೈರಾಯ್ಡ್ ಅನ್ನೋದು ಥೈರಾಯ್ಡ್ಗೆ ಹೊಂದಿಕೊಂಡಂಥ ಒಂದು ಗ್ರಂಥಿ. ಈ ಪ್ಯಾರಾಥೈರಾಯ್ಡ್ನ ಕೆಲಸ ಏನಪ್ಪ ಅಂದರೆ ರಕ್ತದಲ್ಲಿ ಕ್ಯಾಲ್ಶಿಯಂ ಮಟ್ಟವನ್ನು ನಿಯಂತ್ರಣ ಮಾಡೋದು. ಇನ್ನು ಪಿಟ್ಯೂಟರಿ ಅಂತ ಮತ್ತೊಂದಿದೆ, ನಿಮಗೆ ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಯಾಕೆ ಕೇಳ್ತಾರೆ ಅಂದರೆ ಇದು ಗ್ರಂಥಿಗಳಲ್ಲಿ ಅತಿ ಚಿಕ್ಕ ಗ್ರಂಥಿ, ಪಿಟ್ಯೂಟರಿ ಅಂತ ಕರೀತಾರೆ ಅದನ್ನು. ಪಿಟ್ಯೂಟರಿ ಗ್ರಂಥಿ ನಮ್ಮ ದೇಹದಲ್ಲಿರ್ತಕ್ಕಂಥ ಗ್ರಂಥಿಗಳಲ್ಲೇ ಅತಿ ಚಿಕ್ಕ ಗ್ರಂಥಿ ಪಿಟ್ಯೂಟರಿ. ನಾನು ಕಳೆದ ವಿಡಿಯೋಗಳಲ್ಲಿ ಹಲವಾರು ವಿಡಿಯೋಗಳಲ್ಲಿ ನಿಮ್ಗೆ ಹೇಳಿದ್ದೀನಿ. ಇದೊಂದು ಮುಮ್ಮೆದುಳಿನಲ್ಲಿ, ನಮ್ಮ ದೇಹದ ಮೆದುಳಿನ ಮುಮ್ಮೆದುಳಿನಲ್ಲಿ ಇದು ಕಂಡುಬರುತ್ತದೆ. ಇದನ್ನು ನಿರ್ನಾಳ ಗ್ರಂಥಿ ಅಂತ ಕರೀತಾರೆ. ಭಾಳ ಇಂಪಾರ್ಟೆಂಟು, ನಮ್ಮ ದೇಹದ ಗ್ರಂಥಿಗಳ ಅತಿ ಚಿಕ್ಕ ಗ್ರಂಥಿ ಪಿಟ್ಯೂಟರಿ ಗ್ರಂಥಿ. ಮುಂದಿನ ಪ್ರಶ್ನೆ ನೋಡಿ, ಸಮುದ್ರದಲ್ಲಿ ಮುಳುಗಿದ ವಸ್ತುವಿನ ಪತ್ತೆ ಮಾಡೋದಕ್ಕೆ ಕೆಳಗಿನ ಯಾವ ಸಾಧನವನ್ನು ಬಳಸ್ತಾರೆ? ಸಮುದ್ರದಲ್ಲಿ ಯಾವುದಾದ್ರೂ ಒಂದು ವಸ್ತು ಮುಳುಗೋಗಿದೆ, ಆ ವಸ್ತುವನ್ನು ಪತ್ತೆ ಮಾಡಬೇಕು. ಹಾಗಾಗಿ ಅಂಥ ಸಂದರ್ಭದಲ್ಲಿ ಯಾವ ಸಾಧನ ಬಳಸ್ತಾರೆ? ಲೇಸರ್, ಲಿಡಾರ್, ರಡಾರ್, ಸೋನಾರ್. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 4 ಸೋನಾರ್. ಸೋನಾರ್ ಸಾಧನವನ್ನು ಸಮುದ್ರದಲ್ಲಿ ಅಥವಾ ಸಾಗರದಲ್ಲಿ ಮುಳುಗಿರ್ತಕ್ಕಂತಹ ಅಥವಾ ನಾಪತ್ತೆಯಾಗಿರ್ತಕ್ಕಂಥ ಯಾವುದಾದ್ರೂ ವಸ್ತುಗಳನ್ನು ಪತ್ತೆ ಹಚ್ಚಬೇಕು ಅನ್ನೋ ಸಂದರ್ಭದಲ್ಲಿ ಬಳಸಲಾಗ್ತದೆ. ಸೋನಾರ್ಗಳು ಶ್ರವಣಾತೀತ ಶಬ್ದಗಳನ್ನು ಆಧರಿಸಿ ಕೆಲಸವನ್ನು ಮಾಡ್ತವೆ. ಶ್ರವಣಾತೀತ ಅಂದರೆ ಅಲ್ಟ್ರಾಸಾನಿಕ್ ಸೌಂಡ್ ಅಂತ ಕರಿತೀವಿ. ಅಲ್ಟ್ರಾಸಾನಿಕ್ ಸೌಂಡನ್ನು ಆಧರಿಸಿ ಇವು ಕೆಲಸವನ್ನು ಮಾಡ್ತವೆ. ಇನ್ನೊಂದು ನಿಮಗೆ ಬಹಳ ಇಂಪಾರ್ಟೆಂಟ್ ಎಕ್ಸಾಮಲ್ಲಿ ಕೇಳೋದಂದರೆ ನಾಟಿಕಲ್ ಮೈಲ್ ಅಂತ ಇರುತ್ತೆ, ನಿಮಗೆ ಗೊತ್ತಿರಬೇಕು. ನಾಟಿಕಲ್ ಮೈಲ್ ಎಕ್ಸಾಮಲ್ಲಿ ಜಾಸ್ತಿ ಕೇಳ್ತಾರೆ. ಸಾಗರದ ನೀರಿನ ಉದ್ದ, ಅಗಲ ಮತ್ತು ವಿಸ್ತೀರ್ಣವನ್ನು ಅಳಿಬೇಕಾದ್ರೆ ಯಾವ ಸಾಧನವನ್ನು ಬಳಸ್ತೀವಿ? ಆವಾಗ ನಾವು ನಾಟಿಕಲ್ ಮೈಲನ್ನು ಬಳಸ್ತೀವಿ. ಸಾಗರದಲ್ಲಿ ಯಾವುದಾದ್ರು ವಸ್ತುವನ್ನು ಪತ್ತೆ ಮಾಡಬೇಕಾದ್ರೆ, ಮುಳುಗೋಗಿರೋ ಒಂದು ವಸ್ತುವನ್ನು ಪತ್ತೆ ಮಾಡಬೇಕಾದ್ರೆ ಸೋನಾರ್ನ ಬಳಸ್ತಾರೆ. ಹಾಗೆ ಸಾಗರದಲ್ಲಿ ಉದ್ದ, ಅಗಲ ಮತ್ತು ವಿಸ್ತೀರ್ಣವನ್ನು ಅಳಿಬೇಕಾದ್ರೆ ನಾಟಿಕಲ್ ಮೈಲನ್ನ ಬಳಸ್ತಾರೆ. ಒಂದು ನಾಟಿಕಲ್ ಮೈಲು ಅಂದರೆ 1.852 ಕಿಲೋಮೀಟರ್ಗಳು. ಎಕ್ಸಾಮಲ್ಲಿ ಇದನ್ನು ಕೂಡ ನಿಮಗೆ ಕೇಳ್ಬೋದು. ರೈಲ್ವೆ ಪರೀಕ್ಷೆಗಳಲ್ಲಿ ಇಂಥ ಪ್ರಶ್ನೆಗಳನ್ನು ಕೇಳ್ತಾರೆ. ಒಂದು ನಾಟಿಕಲ್ ಮೈಲು ಎಂದರೆ ಎಷ್ಟು ಕಿಲೋಮೀಟರ್ಗೆ ಸಮವಾಗಿದೆ? 1.852 ಕಿಲೋಮೀಟರ್ಗಳು ಒಂದು ನಾಟಿಕಲ್ ಮೈಲು ಅಂತ ಹೇಳಿದ್ರೆ. ಇನ್ನೊಂದು ವಿಷಯ ಇಲ್ಲಿ ಬಹಳ ಕನ್ಫ್ಯೂಸ್ ಮಾಡೋದು ನಿಮಗೆ ಮತ್ತೊಂದು ವಿಷಯ, ಪ್ಯಾಥೋಮೀಟರ್ ಅಂತಿದೆ. ಪ್ಯಾಥೋಮೀಟರ್, ಈ ಪ್ಯಾಥೋಮೀಟರ್ ಏನು? ಸಾಗರದ ಆಳವನ್ನು ಅಳೆಯೋದಕ್ಕೆ. ಕನ್ಫ್ಯೂಸ್ ಆಗಬೇಡಿ. ಇಲ್ಲಿ ಸಮುದ್ರದಲ್ಲಿ ಮುಳುಗಿರ್ತಕ್ಕಂಥ ವಸ್ತು, ಯಾವುದಾದ್ರು ವಸ್ತುವನ್ನು ಪತ್ತೆ ಮಾಡಬೇಕು, ಆವಾಗ ಸೋನಾರನ್ನು ಬಳಸ್ತಾರೆ. ಉದ್ದ ಅಗಲ ವಿಸ್ತೀರ್ಣವನ್ನು ಏನಾದ್ರು ಕಂಡುಹಿಡಿಬೇಕಾದ್ರೆ ನಾಟಿಕಲ್ ಮೈಲನ್ನು ಬಳಸ್ತಾರೆ. ಹಾಗೆ ಈ ಸೋನಾರ್ ಮತ್ತು ಇದನ್ನು ನೀವು ಜಾಸ್ತಿ ಎಕ್ಸಾಮ್ಸ್ಗಳಲ್ಲಿ ಸೋನಾರ್ ಬಗ್ಗೆ ಕೇಳ್ತಾರೆ. ನಾಟಿಕಲ್ ಮೈಲ್ಗಳು ಅಂದರೆ ಅಳತೆಗೆ ಬಂದಾಗ ಕೇಳ್ಬಿಡ್ತಾರೆ, ಎಷ್ಟು ಕಿಲೋಮೀಟರ್ಗಳು, ಒಂದು ನಾಟಿಕಲ್ ಮೈಲು ಅಂದರೆ ಎಷ್ಟು ಕಿಲೋಮೀಟರ್ಗಳು ಅಂತ ಕೇಳ್ತಾರೆ. ಇನ್ನು ಮೂರನೇದು ಪ್ಯಾಥೋಮೀಟರ್. ಇದು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಆಲ್ರೆಡಿ ಕೇಳಿರುವಂಥ ಪ್ರಶ್ನೆ.
ಸಾಗರದ ಆಳವನ್ನು ಅಳೆಯೋದಕ್ಕೆ ಯಾವ ಸಾಧನವನ್ನು ಬಳಸಲಾಗುತ್ತದೆ ಅಂತ ಕೇಳ್ತಾರೆ. ಪ್ಯಾಥೋಮೀಟರ್ ಸರಿಯಾದಂಥ ಉತ್ತರ. ಪ್ಯಾಂಥಮ್ ಎಂಬುದು ಸಾಗರದ ಆಳವನ್ನು ಅಳೆಯುವಂಥ ಒಂದು ಮಾನ ಆಗಿತ್ತು. ನೋಡಿ, ಪ್ಯಾಥೋಮೀಟರಲ್ಲಿ ಆ ಅಳತೆಯ ಮಾನ ಬಂದ್ಬಿಟ್ಟು ಪ್ಯಾಂಥಮ್ ಅಂತ. ಪ್ಯಾಥೋಮೀಟರ್ ಅನ್ನೋದು ಸಾಧನ. ಆ ಮಾನ ಯಾವ ಮಾನದಲ್ಲಿ ಅಳಿತಾರೆ? 1 ಪ್ಯಾಂಥಮ್. 1 ಪ್ಯಾಂಥಮ್ ಅಂದರೆ 6 ಅಡಿ. 1 ಪ್ಯಾಂಥಮ್ ಅಂದರೆ 6 ಅಡಿಗಳು. ಓಕೆ, ಇಷ್ಟು ನಿಮಗೆ ಗೊತ್ತಿರಬೇಕು. ಕೋಟಾ ನೋಟಿನ ಪತ್ತೆಗೆ ಬಳಕೆ ಮಾಡ್ತಕ್ಕಂಥ ವಿಕಿರಣ ಯಾವುದು? ಗಾಮಾ ವಿಕಿರಣ, ಅತಿನೇರಳೆ ವಿಕಿರಣ, ಎಕ್ಸ್ರೇ ವಿಕಿರಣ, ಅವಗೆಂಪು ವಿಕಿರಣ. ಕೋಟಾ ನೋಟನ್ನು ಪತ್ತೆ ಮಾಡೋದಕ್ಕೆ ಬಳಸ್ತಕ್ಕಂಥ ವಿಕಿರಣ ಅತಿನೇರಳೆ ವಿಕಿರಣ. ಆಪ್ಷನ್ 2 ಸರಿಯಾದಂಥ ಉತ್ತರ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ವಿಕಿರಣಗಳು ಮತ್ತು ಅದರ ಅನುಕೂಲಗಳು ಅಥವಾ ಉಪಯೋಗಗಳು ಅಥವಾ ಎಲ್ಲಿ ಬಳಕೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಿಮಗೆ ಪ್ರಶ್ನೆಗಳನ್ನು ಕೇಳ್ತಾರೆ. ಉದಾಹರಣೆಗೆ 4ನೇ ಆಪ್ಷನ್ ಇರತಕ್ಕಂಥ ಅವಗೆಂಪು ವಿಕಿರಣ ಏನಿದೆ, ಇದನ್ನು ಸೈನ್ಯದಲ್ಲೂ ಕೂಡ ಬಳಸ್ತಾರೆ, ಸೈನಿಕ ಉದ್ದೇಶಕ್ಕಾಗಿ ಬಳಸ್ತಾರೆ. ಉಪಗ್ರಹಗಳಲ್ಲಿ ಬಳಕೆ ಮಾಡ್ತಾರೆ. ಸೈನ್ಸ್ಗೆ ಹೋದರೆ ಉಪಗ್ರಹಗಳಲ್ಲಿ ಹವಾಮಾನದ ಮುನ್ಸೂಚನೆಯನ್ನು ಪಡ್ಕೊಳ್ಳೋದಕ್ಕೆ ಬಳಸ್ತಾರೆ. ಇನ್ನು ಸೋಲಾರ್ ಕೋಶ, ಸೋಲಾರ್ ಬ್ಯಾಟ್ರಿಗಳಲ್ಲಿ ಬಳಸ್ತಾರೆ. ಸೋಲಾರ್ ಕುಕ್ಕರ್ಗಳಲ್ಲಿ ಬಳಸ್ತಾರೆ. ಡಾಕ್ಟರ್ಗಳು ಚಿಕಿತ್ಸೆಯ ಉದ್ದೇಶಕ್ಕಾಗೂ ಕೂಡ ಬಳಸ್ತಾರೆ. ಇಷ್ಟೆಲ್ಲ ಅವಕಾಶಗಳು ಅಥವಾ ಉಪಯೋಗಗಳನ್ನು ನಾವು ಅವಗೆಂಪು ವಿಕಿರಣದಿಂದ ಪಡ್ಕೋತೀವಿ. ಹಾಗೆ ಕ್ಷ ವಿಕಿರಣಗಳು, ಇದನ್ನು ಶಸ್ತ್ರಚಿಕಿತ್ಸೆಗೆ, ಎಕ್ಸ್ರೇ ಮಾಡಬೇಕಾದ್ರೆ, ಅಂಗಾಂಗ ನ್ಯೂನತೆ ಉಂಟಾದಾಗ, ದೋಷಗಳನ್ನು ಪತ್ತೆ ಹಚ್ಚಬೇಕಾದಾಗ ದೇಹದಲ್ಲಿ, ಇನ್ನು ಸ್ಫೋಟಕ ವಸ್ತುಗಳನ್ನು ಪತ್ತೆ ಹಚ್ಚಬೇಕಾದಾಗ, ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಸೇತುವೆಗಳಲ್ಲಿ ಬಿರುಕುಂಟಾದರೆ ಅದನ್ನು ಪತ್ತೆ ಹಚ್ಚಬೇಕಾದಾಗ ಈ ಕ್ಷ ಕಿರಣಗಳನ್ನು ಬಳಸ್ತಾರೆ. ಇನ್ನು ಗಾಮಾ ಕಿರಣಗಳು ಅಂತ ಏನಿರ್ತವೆ, ಈ ಗಾಮಾ ವಿಕಿರಣಗಳು ಆಹಾರ ಉದ್ಯಮದಲ್ಲಿ ಸೂಕ್ಷ್ಮ ಜೀವಿಗಳು, ಆಹಾರದಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳನ್ನು ಸಾಯಿಸೋದಕ್ಕೆ, ಇನ್ನು ಪರಮಾಣು ಕ್ರಿಯೆಯನ್ನು ಉತ್ಪಾದನೆ ಮಾಡೋದಕ್ಕೆ ಗಾಮಾ ವಿಕಿರಣಗಳನ್ನು ಬಳಸ್ತಾರೆ. ಈ ವಿಕಿರಣಗಳ ಅನುಕೂಲ ಮತ್ತು ಅನಾನುಕೂಲಗಳೇನು ಅಂತ ಒಂದು ಪಟ್ಟಿಯನ್ನು ಮಾಡಿಕೊಂಡ್ರೆ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದ್ರ ಬಗ್ಗೆ ಪ್ರಶ್ನೆಗಳು ಬಂದರೆ ನೀವು ಸೂಕ್ತವಾಗಿ ಉತ್ತರಗಳನ್ನು ಕೊಡ್ಬೋದು. ಇಲ್ಲಿ ಕೋಟಾ ನೋಟು ಅಂತ ಬಂದಿರೋದ್ರಿಂದ 2 ವಿಷಯಗಳನ್ನು ನಾನು ಇಲ್ಲಿಡಬೇಕು. ಭಾರತದಲ್ಲಿ ಕರೆನ್ಸಿ ನೋಟುಗಳ ಮುದ್ರಣಾಲಯ ಎಲ್ಲಿರುತ್ತೆ ಅಂತ ಒಂದು ಪ್ರಶ್ನೆ. ಅದಕ್ಕೆ ನಾಸಿಕ್ ಅನ್ನೋದು ಸರಿಯಾದ ಉತ್ತರ. ತುಂಬ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬಂದಿದೆ. ಭಾರತದಲ್ಲಿ ಕರೆನ್ಸಿ ನೋಟುಗಳ ಮುದ್ರಣಾಲಯ ಮಹಾರಾಷ್ಟ್ರದ ನಾಸಿಕಲ್ಲಿ ಕಂಡುಬರ್ತದೆ. ನಾಸಿಕ್ ಅಂತ ತುಂಬ ಸಲ ಕೊಟ್ಬಿಡ್ತಾರೆ, ಅದು ಕಂಡುಬರ್ತಕ್ಕಂಥದ್ದು ಮಹಾರಾಷ್ಟ್ರ ರಾಜ್ಯದಲ್ಲಿ. ಇನ್ನು ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಎಲ್ಲೆಲ್ಲಾಗುತ್ತೆ ಅಂತ ಗೊತ್ತಿರಬೇಕು. 2 ಕಡೆ ಆಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಒಂದು ಕಡೆ, ಇನ್ನೊಂದು ಪಶ್ಚಿಮ ಬಂಗಾಳದಲ್ಲಿ. ಕರ್ನಾಟಕದಲ್ಲಿ ಮೈಸೂರಲ್ಲಾಗುತ್ತೆ ಬ್ಯಾಂಕ್ ನೋಟುಗಳ ಮುದ್ರಣಾಲಯ. ಪಶ್ಚಿಮ ಬಂಗಾಳದಲ್ಲಿ ಸಾಲ್ಬೋನಿ ಅಂತ ಒಂದು ಸ್ಥಳ ಇದೆ. ಸಾಲ್ಬೋನಿ. ಈ ಎಕ್ಸಾಮ್ಗಳಲ್ಲಿ ಏನು ಮಾಡ್ತಾರೆ, ನಿಮಗೆ ಕನ್ಫ್ಯೂಸ್ ಮಾಡೋದಕ್ಕೆ ರಾಜ್ಯಗಳ ಹೆಸರನ್ನು ಕೊಡೋದಿಲ್ಲ. ಸಾಮಾನ್ಯವಾಗಿ ಆ ಒಂದು ಸ್ಥಳಗಳನ್ನು ಕೊಟ್ಬಿಡ್ತಾರೆ. ಉದಾಹರಣೆಗೆ ಮೈಸೂರು, ಬೆಂಗಳೂರು, ಮಂಗಳೂರು ಈ ಥರ ಹೆಸರುಗಳನ್ನು ಕೊಟ್ಟಾಗ ಕರ್ನಾಟಕದಲ್ಲಿರೋದ್ರಿಂದ ಸರಿಸುಮಾರು ನಾವು ಕೇಳಿರ್ತೀವಿ ಆ ಒಂದು ಹೆಸರುಗಳ ಬಗ್ಗೆ. ಈಗ ಸಾಲ್ಬೋನಿ ಅಂತ ಕೊಟ್ಟರೆ ಆ ಒಂದು ಸ್ಥಳ ಯಾವ ರಾಜ್ಯದಲ್ಲಿದೆ ಅಂತ ನಮಗೆ ಗೊತ್ತಾಗಲ್ಲ. ಅಂಥ ಸಂದರ್ಭದಲ್ಲಿ ಕನ್ಫ್ಯೂಸ್ ಮಾಡ್ತಾರೆ. ನೋಟು ಮುದ್ರಣಾಲಯಗಳ ಸ್ಥಳ, ಬ್ಯಾಂಕ್ ನೋಟುಗಳ ಮುದ್ರಣಾಲಯ ಪಶ್ಚಿಮ ಬಂಗಾಳದ ಸಾಲ್ಬೋನಿಯಲ್ಲಿ ಹಾಗೂ ನಮ್ಮ ಕರ್ನಾಟಕದ ಮೈಸೂರಿನಲ್ಲಿ ನಡೀತದೆ. ಇನ್ನು ಕರೆನ್ಸಿ ನೋಟುಗಳ ಮುದ್ರಣಾಲಯ ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಮುಖ್ಯವಾಗಿ ನಡೀತದೆ. ಹೆಡ್ ಆಫೀಸ್ ಅಲ್ಲಿರ್ತಕ್ಕಂಥದ್ದು. ಅದನ್ನು ನೀವು ನೆನಪಲ್ಲಿ ಇಟ್ಕೊಂಡಿರಿ. ಮುಂದಿನ ಪ್ರಶ್ನೆಗೆ ಹೋಗೋಣ. ಪೋಲೋ ಕಾರ್ಯಾಚರಣೆ ಕೆಳಗಿನ ಯಾವುದಕ್ಕೆ ಸಂಬಂಧಪಡುತ್ತದೆ? ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಳಿಕ ರಾಜ್ಯದ ಸ್ವಾಧೀನ, ಕ್ವಿಟ್ ಇಂಡಿಯಾ ಚಳುವಳಿ ಅವಧಿಯಲ್ಲಿ ನೆಹರು ಅವರ ಬಂಧನ, ಬ್ರಿಟಿಷ್ ಭಾರತದ ಮೇಲೆ ಭಾರತೀಯ ಸೈನ್ಯದ ಆಕ್ರಮಣ, ಮೇಲಿನ ಯಾವುದೂ ಅಲ್ಲ. ಪೋಲೋ ಕಾರ್ಯಾಚರಣೆ. ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1, ಭಾರತ ಸರ್ಕಾರದಿಂದ ಹೈದರಾಬಾದ್ ಮಾಂಡಳಿಕ ರಾಜ್ಯದ ಸ್ವಾಧೀನಪಡಿಸ್ಕೊಳ್ತಕ್ಕಂಥದ್ದು. ಇದನ್ನು ಆಪರೇಷನ್ ಪೋಲೋ ಅಂತ ಕರೀತಾರೆ. ಕನ್ನಡದಲ್ಲಿ ಪೋಲೋ ಕಾರ್ಯಾಚರಣೆ ಅಂತ ಕರಿತೀವಿ, ಅಥವಾ ಪೊಲೀಸ್ ಕಾರ್ಯಾಚರಣೆ ಅಂತಲೂ ಕೂಡ ನೀವು ಕರಿಬೋದು. ಭಾರತ ಸರ್ಕಾರದಿಂದ ಹೈದರಾಬಾದ್ನ ಮಾಂಡಳಿಕ ರಾಜ್ಯದ ಪಡಿಸ್ಕೊಂಡಂತಹ ಒಂದು ಹಿನ್ನೆಲೆಯಲ್ಲಿ ಇದನ್ನು ಆಪರೇಷನ್ ಪೋಲೋ ಅಂತ ಕರೀತಾರೆ. ಭಾರತೀಯ ಸೇನಾಪಡೆಗಳು ಹೈದರಾಬಾದ್ನ ನಿಜಾಮನ ಆಳ್ವಿಕೆಯಲ್ಲಿದ್ದಂಥ ಪ್ರಾಂತ್ಯವನ್ನು ಆಕ್ರಮಿಸಿ ಭಾರತದ ಒಕ್ಕೂಟಕ್ಕೆ ಸೇರಿಸ್ಕೋಬೇಕು ಅಂತ ಒಂದು ಕಾರ್ಯಾಚರಣೆಯನ್ನು ನಡೆಸ್ತಾರೆ. ಆ ಕಾರ್ಯಾಚರಣೆಯನ್ನು ನಾವು ಪೋಲೋ ಕಾರ್ಯಾಚರಣೆ ಅಂತ ನಡೆಸ್ತೀವಿ ಅಂತ ಹೇಳ್ತೀವಿ. ಓಕೆ, ಈ ಕಾರ್ಯಾಚರಣೆಯ ಉಸ್ತುವಾರಿಯನ್ನು ಯಾರು ವಹಿಸ್ಕೊಂಡಿದ್ರು ಅಂದರೆ ಭಾರತ ಸರ್ಕಾರದ ಅಂದಿನ ಗೃಹ ಸಚಿವರಾಗಿದ್ದಂತಹ ಸರ್ದಾರ್ ವಲ್ಲಭಾಯ್ ಪಟೇಲ್, ಭಾರತದ ಉಕ್ಕಿನ ಮನುಷ್ಯ ಅಂತ ಕೂಡ ನಾವು ಅವ್ರನ್ನ ಕರಿತೀವಿ. ಆ ಸಂದರ್ಭದಲ್ಲಿ ಅವರು ಭಾರತದ ಗೃಹ ಮಂತ್ರಿಗಳಾಗಿದ್ದರು. ಅವರು 1948 ಸೆಪ್ಟೆಂಬರ್ 13ರಿಂದ 17ರವರೆಗೆ ಹೈದರಾಬಾದ್ ಪ್ರಾಂತ್ಯದ ಮೇಲೆ ದಾಳಿಯನ್ನು ಮಾಡಿ ಈ ಕಾರ್ಯಾಚರಣೆಯನ್ನು ನಡೆಸ್ತಾರೆ. 1948 ಸೆಪ್ಟೆಂಬರ್ 17ರಂದು ಹೈದರಾಬಾದ್ನ ನಿಜಾಮ
ಭಾರತದ ಒಕ್ಕೂಟಕ್ಕೆ ಸೇರ್ಕೊಳ್ಳೋದಕ್ಕೆ ಒಪ್ಪಿಗೆಯನ್ನು ನೀಡ್ತಾನೆ ಮತ್ತು ಸೇರ್ಕೋತಾನೆ. ಸೊ ಸೆಪ್ಟೆಂಬರ್ 17 ಹೈದರಾಬಾದ್ ವಿಲೀನ ಕಲ್ಯಾಣ ಕರ್ನಾಟಕ ದಿನ ಅಥವಾ ಹೈದರಾಬಾದ್ ದಿನ ಅಂತ ಕರೀತಾರೆ. ಹೈದರಾಬಾದ್ ಕರ್ನಾಟಕ ದಿನ ಅಥವಾ ಕಲ್ಯಾಣ ಕರ್ನಾಟಕ ದಿನ ಅಂತ ಕೂಡ ಕರೀತಾರೆ. ಇಲ್ಲಿ ನೀವು ನೆನಪಲ್ಲಿ ಇಟ್ಕೋಬೇಕಾಗಿರೋದು ಈ ಒಂದು ಕಾರ್ಯಾಚರಣೆಯ ಉದ್ದೇಶ ಏನು, ಯಾವಾಗ ನಡೀತು, ಯಾವ ಉದ್ದೇಶಕ್ಕೆ ನಡೀತು, ಇದರ ಮುಖ್ಯ ಉಸ್ತುವಾರಿಯನ್ನು ಯಾರು ವಹಿಸ್ಕೊಂಡಿದ್ರು, ಅವರು ಆ ಸಂದರ್ಭದಲ್ಲಿ ಏನಾಗಿದ್ದರು, ಇಷ್ಟು ವಿಷಯಗಳನ್ನು ನೀವು ಇಲ್ಲಿ ನೆನಪಿಟ್ಕೋಬೇಕು. ಭಾರತದಲ್ಲಿ ವಿತ್ತೀಯ ನೀತಿಯನ್ನು ರೂಪಿಸುವವರು ಯಾರು? ಯೋಜನಾ ಆಯೋಗ, ಹಣಕಾಸು ಆಯೋಗ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ವಿತ್ತೀಯ ಆಯೋಗ. ಸೊ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2, ಹಣಕಾಸು ಆಯೋಗ ಅಥವಾ ಹಣಕಾಸು ಸಚಿವಾಲಯ ಅಂತ ಕರಿತೀವಿ. ಅದು ವಿತ್ತೀಯ ನೀತಿಯನ್ನು ರಚನೆ ಮಾಡ್ತಕ್ಕಂಥವ್ರಾಗಿರ್ತಾರೆ. ಯೋಜನಾ ಆಯೋಗ ಅನ್ನೋದು ನಿಮಗೆಲ್ಲ ಗೊತ್ತಿರೋಂಗೆ 1950 ಮಾರ್ಚ್ 15 ಸ್ಥಾಪನೆಯಾದಂಥ ಯೋಜನಾ ಆಯೋಗ. ಇವಾಗಿಲ್ಲ, ಇದು ಸ್ಥಗಿತವಾಗಿದೆ. ಇದೊಂದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಮತ್ತು ಶಾಸನಬದ್ಧ ಸಂಸ್ಥೆನೂ ಅಲ್ಲ. ಯೋಜನಾ ಆಯೋಗ ಭಾರತದಲ್ಲಿ ಸರಿಸುಮಾರು 12 ಪಂಚವಾರ್ಷಿಕ ಯೋಜನೆಗಳನ್ನು ಜಾರಿಗೆ ತಂದಂಥ ಒಂದು ಸಂಸ್ಥೆ ಅಷ್ಟೇ. ಓಕೆ, ಈಗ ಇದು 2015 ಜನವರಿ 1 ಯೋಜನಾ ಆಯೋಗವನ್ನು ಸ್ಥಗಿತಗೊಳಿಸಿ ನೀತಿ ಆಯೋಗ ಅಂತ ಸ್ಥಾಪನೆ ಮಾಡಲಾಗಿದೆ. ಭಾರತದ ಪ್ರಧಾನಮಂತ್ರಿಗಳು ನೀತಿ ಆಯೋಗದ ಅಧ್ಯಕ್ಷರಾಗಿರ್ತಾರೆ ಮತ್ತು ಒಬ್ಬರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡಿರ್ತಾರೆ. ನೀವು ಅದನ್ನು ನೋಡ್ಕೊಂಡಿರಬೇಕು. ಪ್ರಸ್ತುತ ಭಾರತದ ಉಪಾಧ್ಯಕ್ಷರು ಯಾರು ಅಂತ ನೀವು ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ನಿಮ್ಮ ಉತ್ತರವನ್ನು ಕಾಮೆಂಟ್ ಮಾಡಿ. ಪ್ರಸ್ತುತ ಭಾರತದ ನೀತಿ ಆಯೋಗದ ಉಪಾಧ್ಯಕ್ಷರು ಯಾರು? ಸೊ ಯೋಜನಾ ಆಯೋಗ, ನಿಮಗೆ ಪ್ರಶ್ನೆಗಳನ್ನು ಯಾವ ರೀತಿ ಕೇಳ್ಬೋದು ಇದರಲ್ಲಿ ಅಂದರೆ, ಯೋಜನಾ ಆಯೋಗವನ್ನು ಒಂದು ಸಾಂವಿಧಾನಿಕ ಸಂಸ್ಥೆ, ಈ ಕೆಳಕಂಡವುಗಳಲ್ಲಿ ಯಾವುದು ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅಥವಾ ಶಾಸನಬದ್ಧ ಸಂಸ್ಥೆ ಅಲ್ಲ ಅಂದ್ಬಿಟ್ಟು 3 ಶಾಸನಬದ್ಧ ಸಂಸ್ಥೆಗಳ ಜೊತೆ ಯೋಜನಾ ಆಯೋಗವನ್ನು ಸೇರಿಸ್ಬೋದು. ಅಂಥ ಸಂದರ್ಭದಲ್ಲಿ ನಿಮಗೆ ಗೊತ್ತಿರಬೇಕು ಅದು ಶಾಸನಬದ್ಧ ಅಥವಾ ಸಾಂವಿಧಾನಿಕ ಸಂಸ್ಥೆ ಅಲ್ಲ ಅನ್ನೋದು ನಿಮಗೆ ಗೊತ್ತಿದ್ದರೆ ಸುಲಭ ಆಗುತ್ತೆ. ಇನ್ನು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಬಗ್ಗೆ ನಿಮಗೆ ಗೊತ್ತಿದೆ. ಹಣದ ಮುದ್ರಣ, ಪೂರೈಕೆ, ಚಲಾವಣೆಗೆ ಸಂಬಂಧಪಟ್ಟಂತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕೆಲಸವನ್ನು ಮಾಡ್ತದೆ. ಇದ್ರ ಬಗ್ಗೆ ಅಂತೂ ನೀವು ಹಲವಾರು ವಿಷಯಗಳನ್ನ ತಿಳ್ಕೋಬೇಕು. ಅದರಲ್ಲಿ ಪ್ರಮುಖವಾಗಿ ರೆಪೋ ದರ ಅಂದ್ರೇನು, ರಿವರ್ಸ್ ರೆಪೋ ದರ ಅಂದ್ರೇನು, ಮತ್ತು ಶಾಸನಬದ್ಧ ದ್ರವ್ಯತೆಯ ಅನುಪಾತ ಅಂದ್ರೇನು, ನಗದು ಮೀಸಲು ಅನುಪಾತ ಅಂದ್ರೇನು, ಇವೆಲ್ಲ ರಿಸರ್ವ್ ಬ್ಯಾಂಕ್ನಲ್ಲಿ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಬಹಳ ಇಂಪಾರ್ಟೆಂಟ್ ಆದಂಥ ಟರ್ಮ್ಗಳು. ಜೊತೆಗೆ ಈ ಹಿನ್ನೆಲೆಯಲ್ಲಿ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪ್ರಶ್ನೆಗಳನ್ನು ಕೇಳ್ತಾರೆ. ಇವಾಗ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು ಮತ್ತು ಅವರು ಎಷ್ಟನೆಯವರು ಅಂತ ಕಾಮೆಂಟ್ ಮಾಡಿ. ಪ್ರಸ್ತುತ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದ ಗವರ್ನರ್ ಯಾರು ಮತ್ತು ಅವರು ಎಷ್ಟನೇ ಗವರ್ನರ್? ಇದಿಷ್ಟು ಮಾಹಿತಿಗಳು ನಿಮಗೆ ಗೊತ್ತಿರಬೇಕು. ಮುಂದಿನ ಪ್ರಶ್ನೆ, ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ರಚನೆಯಾಗಿದ್ದು ಈ ಕೆಳಗಿನ ಯಾವ ವಿಷಯಕ್ಕಾಗಿ? ವಿಜಯ್ ಕೇಳ್ಕರ್ ಸಮಿತಿ ಕೆಳಗಿನ ಯಾವ ವಿಷಯಕ್ಕಾಗಿ ಸೇರ್ಪಡೆಯಾದರು ಅಥವಾ ಈ ಸಮಿತಿಯ ಮುಖ್ಯವಾದ ಉದ್ದೇಶ ಏನಾಗಿತ್ತು? ತೆರಿಗೆ ಸುಧಾರಣೆ, ಹಣಕಾಸು ವಲಯ, ಪಂಚಾಯತ್ ರಾಜ್, ಸಾರ್ವಜನಿಕ ವಲಯ. ಸೊ ಈ ಪ್ರಶ್ನೆಗೆ ಸರಿಯಾದಂಥ ಉತ್ತರ ತೆರಿಗೆ ಸುಧಾರಣೆ. ವಿಜಯ್ ಕೇಳ್ಕರ್ ಸಮಿತಿ ಭಾರತದಲ್ಲಿ ತೆರಿಗೆ ಸುಧಾರಣೆ ಮಾಡಬೇಕು ಅಂತ ಹೇಳಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿಯನ್ನು ರಚನೆ ಮಾಡಲಾಯಿತು. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವೆ ಹಣಕಾಸು ಸಂಪನ್ಮೂಲಗಳ ಹಂಚಿಕೆಯ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಕೇಂದ್ರ ಹಣಕಾಸು ಆಯೋಗಗಳಲ್ಲಿ ಒಂದಾದಂತಹ 13ನೇ ಹಣಕಾಸು ಆಯೋಗದ ಅಧ್ಯಕ್ಷತೆಯನ್ನು ವಿಜಯ್ ಕೇಳ್ಕರ್ ಅವರು ವಹಿಸ್ಕೊಂಡಿರ್ತಾರೆ. ಈ ಆಯೋಗವನ್ನು ಸ್ಥಾಪನೆ ಮಾಡಲಾಗುತ್ತೆ. ಈ ಆಯೋಗ 2010 ಏಪ್ರಿಲ್ 1 2015 ಮಾರ್ಚ್ 31 ತನಕ ತನ್ನ ಅವಧಿಯನ್ನು ಹೊಂದಿತ್ತು. 13ನೇ ಹಣಕಾಸು ಆಯೋಗದ ಅಧ್ಯಕ್ಷರಾಗಿದ್ದಂಥವ್ರು ಯಾರು ಅಂತ ನಿಮಗೆ ಪ್ರಶ್ನೆ ಕೇಳಿದ್ರೆ ವಿಜಯ್ ಕೇಳ್ಕರ್. ಹಾಗಿದ್ರೆ ಈಗ ಕಾಮೆಂಟ್ ಸೆಕ್ಷನ್ಗೆ ಹೋಗಿ ಪ್ರಸ್ತುತ ಭಾರತದಲ್ಲಿ ಎಷ್ಟನೇ ಹಣಕಾಸಿನ ಆಯೋಗ ಇದೆ ಮತ್ತು ಅದರ ಅಧ್ಯಕ್ಷರು ಯಾರು? ಪ್ರಸ್ತುತ ಭಾರತದ ಇರತಕ್ಕಂಥ ಹಣಕಾಸು ಆಯೋಗದ ಅಧ್ಯಕ್ಷರು ಯಾರು? ಆ ಒಂದು ಪ್ರಶ್ನೆಗೆ ಉತ್ತರವನ್ನು ನೀವು ಕಾಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ. ಇಲ್ಲಿ ಇನ್ನೊಂದಿಷ್ಟು ವಿಷಯಗಳನ್ನು ನಾವು ನೋಡೋದಾದರೆ ಪಂಚಾಯತ್ ರಾಜ್ ಬಗ್ಗೆ ನಿಮ್ಗೆ ಹೇಳಬೇಕು. ಭಾರತದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆಯ ಸುಧಾರಣೆಗೆ ಸಂಬಂಧಪಟ್ಟಂತೆ ಬಲವಂತರಾಯ್ ಮೆಹ್ತಾ ಸಮಿತಿ ಮತ್ತು ಅಶೋಕ್ ಮೆಹ್ತಾ ಸಮಿತಿಗಳು ನೇಮಕವಾಗಿರೋದನ್ನು ನಾವಿಲ್ಲಿ ನೋಡ್ಬೋದು. ನಿಮಗೆ ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಒಂದು ಹೆಸರುಗಳನ್ನು ಕೇಳಿರ್ತೀರ. ಬಲವಂತರಾಯ್ ಮೆಹ್ತಾ, ಅಶೋಕ್ ಮೆಹ್ತಾ, ಇವೆರಡೂ ಸಮಿತಿಗಳು ಅಂದರೆ ಇವರಿಬ್ಬರು ಸಮಿತಿಯ ಮುಖ್ಯಸ್ಥರು, ಎರಡೂ ಕೂಡ ನಮ್ಮ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಪಡ್ತದೆ. ಅಂದರೆ ಪಂಚಾಯತ್ ರಾಜ್ನಲ್ಲಿ ಸುಧಾರಣೆಗಳೇನೇನು ಬೇಕು ಅಂತ ಹೇಳಿ ಎರಡೂ ಸಮಿತಿಗಳು ಬೇರೆ ಬೇರೆ ಸುಧಾರಣೆಗಳನ್ನು ತಂದಂಥ ಸಮಿತಿಗಳಾಗಿವೆ. ಆದರೆ ನೀವು ಸ್ವಲ್ಪ ನೋಡ್ಕೊಳ್ಳಿ.